Namaste. Engineering Mathematics, third semester, module Numerical Solution of Ordinary Differential Equation of First Order and First Degree. So, article number 1.1 Taylor Series Method. Consider the initial value problem dy by dx equal to f of x comma y and y of x not equal to y naught. ಸೊ ಇದು ಡಿಫ್ರೆನ್ಷಿಯೇಷನ್ ಮಾಡಬೇಕಲ್ಲ, ಡಿ ವೈ ಬೈ ಡಿ ಎಕ್ಸ್ ಮಾಡಿರ್ತೀವಲ್ಲ, ವೈನ ಈಕ್ವೇಷನ್ ಕೊಟ್ಟಿರ್ತಾರೆ ಅವರು, ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿರ್ತೀವಲ್ಲ ಅದನ್ನು ಎಫ್ ಆಫ್ ಎಕ್ಸ್ ವೈ ಅಂತ ಕನ್ಸಿಡರ್ ಮಾಡಬೇಕು. ಮತ್ತು ವೈ ಆಫ್ ಎಕ್ಸ್ ನಾಟ್ ಈಕ್ವಲ್ ಟು ವೈ ನಾಟ್ ಇಟ್ಸ್ ಗಿವನ್ ಇದು ಪ್ರಾಬ್ಲಮ್, ಗೊತ್ತಾಯ್ತಲ್ಲ, ಇದು ಇನಿಷಿಯಲ್ ವ್ಯಾಲ್ಯೂ. ನೆಕ್ಸ್ಟ್ ದಿ ಸೊಲ್ಯೂಷನ್ ಆಫ್ ವೈ ಆಫ್ ಎಕ್ಸ್ ಈಸ್ ಅಪ್ರಾಕ್ಸಿಮೇಟೆಡ್ ಟು ಎ ಪವರ್ ಸೀರೀಸ್ ಇನ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಯೂಸಿಂಗ್ ಟೇಲರ್ ಸೀರೀಸ್. ಸೊ ಈ ಥರ ಪವರ್ ಸೀರೀಸ್ ಬರುತ್ತೆ ನೋಡಿ, ಟು ದ ಪವರ್ ಆಫ್ 1 ಟು ದ ಪವರ್ ಆಫ್ 2 ಟು ದ ಪವರ್ ಆಫ್ 3. ಹಾಗೆ ಇಲ್ಲಿ ಯಾಕಿಲ್ಲ ಅಂತ ಹೇಳಿದ್ರೆ ಟು ದ ಪವರ್ ಆಫ್ 0 ಇರುತ್ತೆ. ಸೊ 1 2 3 ಪ್ರೀವಿಯಸಲ್ಲಿ ಏನಿರುತ್ತೆ 0, ಎನಿ ವ್ಯಾಲ್ಯೂ ಟು ದ ಪವರ್ ಆಫ್ 0 ಈಸ್ 1. ಓಕೆ, ಸೊ ಇದಕ್ಕೆ ಪವರ್ ಸೀರೀಸ್ ಅಂತ ಕಾಲ್ ಮಾಡ್ತಾರೆ. ದಿ ಸೊಲ್ಯೂಷನ್ ವೈ ಆಫ್ ಎಕ್ಸ್ ಇಲ್ಲಿ ಫೈಂಡ್ ಔಟ್ ಮಾಡಬೇಕು, ಈಸ್ ಅಪ್ರಾಕ್ಸಿಮೇಟೆಡ್ ಟು ಎ ಪವರ್ ಸೀರೀಸ್ ಇನ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಯೂಸಿಂಗ್ ಟೇಲರ್ ಸೀರೀಸ್. Then we can find the value of y for various values of x in the neighborhood of x naught. We have Taylor series expansion y of x about the point x naught in the form. So y of x equal to y of x naught first initially. Okay, so andre it means y naught anta plus x minus x naught. This is for power series. Y dash of x naught plus x minus x naught whole square divided by 2 factorial into y double dash of x naught plus x minus x naught whole cube divided by 3 factorial into y triple dash of x naught. ಅಂದರೆ 3 ಟೈಮ್ಸ್ ಡಿಫ್ರೆನ್ಷಿಯೇಟ್ ಮಾಡಬೇಕು. ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡಿರ್ತೀವಲ್ಲ ಅದಕ್ಕೆ ಇನ್ನೊಮ್ಮೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಅದು ಸೆಕೆಂಡ್ ಆರ್ಡರ್. ನೆಕ್ಸ್ಟ್ ಅಗೇನ್ ಸೆಕೆಂಡ್ ಆರ್ಡರಿಗೆ ಇನ್ನೊಮ್ಮೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇದು ಥರ್ಡ್ ಆರ್ಡರ್ ಡೆರಿವೇಟಿವ್. ಓಕೆ, ಪ್ಲಸ್ ಆ್ಯಂಡ್ ಸೋ ಆನ್ ಅಂತ ಹೇಳಿದ್ರೆ ಎಕ್ಸೆಟ್ರಾ ಫೋರ್ತ್ ಆರ್ಡರ್ ಫಿಫ್ತ್ ಆರ್ಡರ್ ಬರುತ್ತೆ. ಕ್ವಶನ್ ಪೇಪರಲ್ಲಿ ಕೇಳಿದರೆ ಗೊತ್ತಾಯ್ತಲ್ಲ, ಕ್ವಶನ್ಸಲ್ಲಿ ಕೇಳಿದರೆ. Here y dash of x naught, y double dash of x naught, etc. denote the value of the derivative. ಅಂದರೆ y dash of x naught ಅಂದರೆ ಫಸ್ಟ್ ಒಂದು ಸಲ ಡಿಫ್ರೆನ್ಷಿಯೇಟ್ ಮಾಡಿರೋದು, yಗೆ ಒಂದು ಸಲ ಫಸ್ಟ್ ಆರ್ಡರ್ ಡೆರಿವೇಟಿವ್. y double dash of x naught is 2 ಟೈಮ್ಸ್ ಅಂದರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಆ್ಯಂಡ್ ಸೊ ಆನ್ at x naught which can be found by making use of the data. Okay, thank you so much.